ವೀಕ್ಷಕರೇ ನಮಸ್ಕಾರ, BNTVಗೆ ಸ್ವಾಗತ. ವೀಕ್ಷಕರೇ, ಧಾರಾವಾಹಿಗಳು ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಮ್ಮ ಹೆಣ್ಣು ಮಕ್ಕಳಿಗಂತೂ ಧಾರಾವಾಹಿಗಳನ್ನು ನೋಡುವುದೆಂದರೆ ಅದೇನೋ ಅಚ್ಚುಮೆಚ್ಚು. ಸಿನಿಮಾಗಳನ್ನು ನೋಡುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಧಾರಾವಾಹಿಗಳನ್ನು ಮಾತ್ರ ಮಿಸ್ ಮಾಡೋ ಮಾತೇ ಇಲ್ಲ. ಒಂದು ದಿನ ಧಾರಾವಾಹಿಯನ್ನು ನೋಡದೇ ಇದ್ದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಅದೇನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ಅಷ್ಟರ ಮಟ್ಟಿಗೆ ಈ ಧಾರಾವಾಹಿಗಳು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರಿವೆ. ಸಿನಿಮಾ ನೋಡಲು ಜನರಿಲ್ಲ ಎಂದು ಒಂದು ಕಡೆ ಕೂಗು ಕೇಳಿ ಬರುತ್ತಿದೆ. ಇನ್ನೊಂದು ಕಡೆ ಧಾರಾವಾಹಿಗಳ ತಿರುವುಗಳು ಇರುವುದಕ್ಕೋ ಏನೋ ಗೊತ್ತಿಲ್ಲ, ಧಾರಾವಾಹಿಗಳ TRPಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆದಂತೆ ಕಂಡು ಬರುತ್ತಿದೆ. ಹೀಗಿದ್ದರೂ ಇನ್ನು ಕೆಲ ಧಾರಾವಾಹಿಗಳು ಮೊದಲಿಗಿಂತ ಕಡಿಮೆ ವೀಕ್ಷಣೆಯನ್ನು ಪಡೆಯುತ್ತಿದ್ದಾವೆ. ಈ ವಾರದ TRP ರಿಪೋರ್ಟ್ ರಿಲೀಸ್ ಆಗಿದೆ. ಕೆಲವು ಹೊಸ ಧಾರಾವಾಹಿಗಳ TRPಯಲ್ಲಿ ಏರಿಕೆ ಕಂಡು ಬಂದರೆ ಇನ್ನು ಕೆಲ ಧಾರಾವಾಹಿಗಳ TRP ಕಡಿಮೆ ಆಗಿದೆ. ಇದರ ಜೊತೆಗೆ ಕಳೆದ 2 ವರ್ಷಗಳ ಹಿಂದೆ ಆರಂಭವಾದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸತತವಾಗಿ 2 ವಾರಗಳಿಂದ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕೆಲ ಹಳೆಯ ಧಾರಾವಾಹಿಗಳು ಅಂತ್ಯವಾಗಿ ಹೊಸ ಧಾರಾವಾಹಿಗಳು ಪ್ರಸಾರ ಆಗುತ್ತಿವೆ. ನಟಿ ಉಮಾಶ್ರೀ, ಸಂಜನಾ ಬುರ್ಲಿ, ಧನುಷ್, ರಮೇಶ್ ಪಂಡಿತ್, ಮಂಜು ಭಾಷಿಣಿ, ಅಕ್ಷರ, ಪವನ್, ಹಂಸ ಪ್ರತಾಪ್ ನಟಿಸಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಈಗ ನಂಬರ್ 1 ಸ್ಥಾನದಲ್ಲಿ ಇದೆ. ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳ ನಡುವಿನ ಪೈಪೋಟಿ ತುಸು ಹೆಚ್ಚಾದಂತೆ ಕಾಣಿಸುತ್ತಿದೆ. ವೀಕ್ಷಕರನ್ನು ಸೆಳೆಯಲು ಹಲವಾರು ಆಯಾಮಗಳಲ್ಲಿ ಧಾರಾವಾಹಿ ತಂಡಗಳು ಸರ್ಕಸ್ ಮಾಡುತ್ತಿವೆ. ಅದರಂತೆ ಈ ವಾರದ TRP ಅಂಕಿಅಂಶ ಹೊರಬಿದ್ದಿದೆ. ಹಾಗಾದರೆ ಟಾಪ್ 10 ಸೀರಿಯಲ್ಗಳು ಯಾವುವು, ಮೊದಲ ಸ್ಥಾನ ಯಾರಿಗೆ ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 2 ವಾರಗಳಿಂದ ಟಾಪ್ 1 ಸ್ಥಾನವನ್ನು ಕಾಯ್ದುಕೊಂಡು ಹೋಗುತ್ತಿದೆ. ಈ ಧಾರಾವಾಹಿ ಜನರ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿದ್ದು ಜನರ ಗಮನವನ್ನು ಸೆಳೆಯುತ್ತಿದೆ. ಇನ್ನು ಜಿ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ನ ವಿಶೇಷತೆ ಏನೆಂದರೆ ಈ ಧಾರಾವಾಹಿ ಭರ್ಜರಿ 1 ಗಂಟೆಗಳ ಕಾಲ ನೋಡುಗರಿಗೆ ಮನರಂಜನೆ ನೀಡುತ್ತಿದೆ. ಹಲವು ಪದರಗಳಲ್ಲಿ ಸಾಗುವ ಈ ಕಥೆಯಲ್ಲಿ ಅಚ್ಚರಿಯ ಸಂಗತಿಗಳನ್ನು ನೋಡುಗರಿಗೆ ನೀಡುತ್ತಿದೆ. ಈ ಸೀರಿಯಲ್ TRPಯಲ್ಲಿ ಈ ವಾರ ಎಂದಿನಂತೆ 2ನೇ ಸ್ಥಾನದಲ್ಲಿ ಇದೆ. ಕಳೆದ ಕೆಲ ತಿಂಗಳಿಂದ ಜಿ ಕನ್ನಡದಲ್ಲಿ ಶುರುವಾಗಿರುವ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಸದ್ಯ ನೋಡುಗರ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿದೆ. ಅಪ್ಪನ ಪ್ರೀತಿ ಕಾಣದ ಮಗಳ ಕತೆ ವ್ಯಥೆ ಈ ಧಾರಾವಾಹಿಯ ಹೈಲೈಟ್ ಆಗಿದೆ. ಈ ಸೀರಿಯಲ್ ಈ ವಾರ 3ನೇ ಸ್ಥಾನದಲ್ಲಿ ಇದೆ. ಇನ್ನು ಸೀತಾರಾಮ ಧಾರಾವಾಹಿ, ಸೀತಾ ಮತ್ತು ರಾಮನ ಮದುವೆ ಸಂಭ್ರಮ ನಡೆಯುತ್ತಿದೆ. ದೇಸಾಯಿ ಮನೆಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಈ ಧಾರಾವಾಹಿಯು ನೋಡುಗರ ಗಮನ ಸೆಳೆಯುತ್ತಿದೆ. ಅದರಂತೆ TRPಯಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 5ನೇ ಸ್ಥಾನದಲ್ಲಿ ಯಾವ ಧಾರಾವಾಹಿ ಇದೆ ಎಂದರೆ ಅಮೃತಧಾರೆ ಸೀರಿಯಲ್. ಗೌತಮ್ ಮತ್ತು ಭೂಮಿಕಾ ಮಧ್ಯ ವಯಸ್ಕ ಜೋಡಿಯ ಅಮೃತಧಾರೆ ಸೀರಿಯಲ್ ಅನ್ನು ನೋಡುಗರು ಮೆಚ್ಚಿಕೊಂಡಿದ್ದಾರೆ. ಸೀರಿಯಲ್ ಶುರುವಾದಾಗಿನಿಂದಲೂ ವೀಕ್ಷಕರನ್ನು ಸೆಳೆದ ಈ ಸೀರಿಯಲ್ TRPಯಲ್ಲಿ ಹಿಂದೆ ಬಿದ್ದಿಲ್ಲ. ಈ ವಾರ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 6ನೇ ಸ್ಥಾನದಲ್ಲಿ ರಾಮಾಚಾರಿ ಸೀರಿಯಲ್ ಇದೆ. ರಾಮಾಚಾರಿ ನೋಡುಗರನ್ನ ಆಕರ್ಷಿಸಿದಂತಹ ಮತ್ತೊಂದು ಧಾರಾವಾಹಿ. ಕಲರ್ಸ್ ಕನ್ನಡದ ಸೀರಿಯಲ್ಗಳ ಪೈಕಿ ರಾಮಾಚಾರಿ ಸೀರಿಯಲ್ ಅತಿ ಹೆಚ್ಚು TRPಯನ್ನು ಪಡೆದಿದೆ. ಇನ್ನು ಶ್ರೀ ಗೌರಿ
ಅಮೂಲ್ಯ ಗೌಡ ಮುಖ್ಯ ಭೂಮಿಕೆಯಲ್ಲಿರುವ ಶ್ರೀ ಗೌರಿ ಧಾರಾವಾಹಿ ವೀಕ್ಷಕರು ಇಷ್ಟಪಟ್ಟ ಮತ್ತೊಂದು ಸೀರಿಯಲ್ ಆಗಿದೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಕಾಣುವ ಈ ಧಾರಾವಾಹಿ ಈ ವಾರ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಸದಾ ಸುದ್ದಿಯಲ್ಲಿರುವ ಮಹಿಳೆಯರ ಅಚ್ಚುಮೆಚ್ಚಿನ ಭಾಗ್ಯಲಕ್ಷ್ಮಿ ಧಾರಾವಾಹಿಯು TRPಯಲ್ಲಿ ಏರಿಳಿತ ಕಾಣುತ್ತಲೇ ಇರುತ್ತದೆ. ಟಾಪ್ 5ರಲ್ಲಿಯೂ ಈ ಸೀರಿಯಲ್ ಈ ಹಿಂದೆ ಕಾಣಿಸಿತ್ತು. ಇದೀಗ ಈ ವಾರ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್. ಕಲರ್ಸ್ ಕನ್ನಡದ ಮತ್ತೊಂದು ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಸಹ ನೋಡುಗರ ಗಮನವನ್ನು ಸೆಳೆದಿದೆ. ಈ ಧಾರಾವಾಹಿ ಈ ವಾರ 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಎಲ್ಲ ಧಾರಾವಾಹಿಗಳ ಮಧ್ಯ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಶುರುವಾಗಿ ಹತ್ತತ್ರ 3 ವರ್ಷಗಳಾಗುತ್ತಾ ಬಂತು. ಆರಂಭದಲ್ಲಿನ ಆ ಗಟ್ಟಿತನವನ್ನೇ ಇಂದಿಗೂ ಕೂಡ ಕಾಯ್ದುಕೊಂಡಿದೆ. ಅದರ ಪರಿಣಾಮವೇ ಈ ಧಾರಾವಾಹಿ ಇಂದಿಗೂ ಕೂಡ TRP ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಕನ್ನಡ ಕಿರುತೆರೆಯ ಸೀರಿಯಲ್ಗಳ ಲೆಕ್ಕಾಚಾರ ಹಾಗೂ ಹಗ್ಗ ಜಗ್ಗಾಟ ವಾರದಿಂದ ವಾರಕ್ಕೆ ಏರುಪೇರು ಆಗುತ್ತಾ ಇರುತ್ತದೆ. ಯಾವ ಸೀರಿಯಲ್ಗೆ ಎಷ್ಟು ರೇಟಿಂಗ್ ಬಂದಿದೆ ಅಂತ ಗೊತ್ತಾಗಿದೆ. ಮೊದಲ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು 8.5 ರೇಟಿಂಗ್ ಅನ್ನು ಪಡೆದುಕೊಂಡರೆ, 2ನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ 8.2 ರೇಟಿಂಗ್ ಅನ್ನು ಪಡೆದುಕೊಂಡಿದೆ. 3ನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ 7.2 ರೇಟಿಂಗ್ ಅನ್ನು ಪಡೆದುಕೊಂಡಿದೆ. 4ನೇ ಸ್ಥಾನದಲ್ಲಿ ಸೀತಾರಾಮ ಧಾರಾವಾಹಿ ಇದ್ದು 6 ರೇಟಿಂಗ್ ಅನ್ನು ಪಡೆದುಕೊಂಡಿದೆ. 5ನೇ ಸ್ಥಾನದಲ್ಲಿ ಅಮೃತಧಾರೆ 5.7 ರೇಟಿಂಗ್ ಅನ್ನು ಪಡೆದರೆ, 6ನೇ ಸ್ಥಾನವನ್ನ ರಾಮಾಚಾರಿ, ಶ್ರೀಗೌರಿ ಹಾಗೂ ಭಾಗ್ಯಲಕ್ಷ್ಮಿ ಹಂಚಿಕೊಂಡಿವೆ. ಇದರ ರೇಟಿಂಗ್ 4.9 ಆಗಿದೆ. ಯಾವ ಧಾರಾವಾಹಿಗಳನ್ನು ವೀಕ್ಷಕರು ನೋಡಿ ಹಾರೈಸಿದ್ದಾರೆ ಎಂದು TRP ಮೂಲಕ ಗೊತ್ತಾಗುತ್ತಿದೆ. ಪ್ರತಿದಿನ ಹೊಸತನ ನೀಡಬೇಕು, ಮನರಂಜನೆಯ ಜೊತೆಗೆ ವಿಭಿನ್ನತೆಯನ್ನ ಅಳವಡಿಸಿಕೊಳ್ಳಬೇಕು, ವೀಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಬೇಕು ಅನ್ನೋದು ಪ್ರತಿ ಸೀರಿಯಲ್ ತಂಡದ ಕನಸಾಗಿದೆ. ಒಟ್ಟಿನಲ್ಲಿ TRPಯಲ್ಲಿ 2 ವಾರದಿಂದ ಪುಟ್ಟಕ್ಕನ ಮಕ್ಕಳು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಇಷ್ಟೆಲ್ಲ ಸೀರಿಯಲ್ಗಳ ಪೈಪೋಟಿಯಲ್ಲಿ ಪುಟ್ಟಕ್ಕನ ಮಕ್ಕಳು ಟಾಪ್ 1 ಸ್ಥಾನವನ್ನು ಯಾವ ಬೇರೆ ಸೀರಿಯಲ್ಗೂ ಕೂಡ ಬಿಟ್ಟು ಕೊಡ್ತಾನೆ ಇಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.